ನಮಸ್ಕಾರ ವೀಕ್ಷಕರೇ. ನಿನ್ನೆ ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಹೊರಟಂತಹ ಏರ್ ಇಂಡಿಯಾ 171 ಬೋಯಿಂಗ್ 787 ವಿಮಾನ ದುರಂತ ಅಂತ್ಯ ಕಂಡಿದೆ. ಪ್ರಮುಖವಾಗಿ ನಾವು ಗಮನಿಸಬೇಕು, ಆ ವಿಮಾನ ದುರಂತಕ್ಕೀಡಾಗಿರುವಂತಹ ಸ್ಥಳದಲ್ಲಿ ಆಗಿರುವಂತಹ ಪರಿಸ್ಥಿತಿ ಜೊತೆಗೆ ಆ ದೃಶ್ಯಗಳು ಎಂಥವರನ್ನ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು. ಆ ದೃಶ್ಯಗಳನ್ನು ನೋಡಿದಾಗ ನಾವೆಲ್ಲ ಅಂದ್ಕೊಂಡ್ವಿ, ಆ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದವರ ಪೈಕಿ ಒಬ್ರು ಬದುಕುಳಿದೋದಕ್ಕೂ ಕೂಡ ಸಾಧ್ಯ ಇಲ್ಲ ಬಿಡಿ. 242 ಜನ ಪ್ರಯಾಣ ಬೆಳೆಸಿದ್ರು, ಅಲ್ಲಿ ಕ್ಯಾಬಿನ್ ಕ್ರೂ, ಪೈಲಟ್ಗಳು ಎಲ್ಲರೂ ಕೂಡ ಸೇರಿದಂತೆ ಅಷ್ಟೂ ಜನ ಕೂಡ ಮೃತಪಟ್ಟಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿತ್ತು. ಆ ದೃಶ್ಯಗಳನ್ನು ನೋಡಿದಾಗ ಅದೇ ಖಚಿತ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಬಟ್ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದ್ದ ಹೊತ್ತಲ್ಲೇ, ಇಷ್ಟೆಲ್ಲ ಆತಂಕ ಇದ್ದಂತ ಹೊತ್ತಲ್ಲೇ ಅಲ್ಲಿ ಅದೃಷ್ಟವಶಾತ್ ಒಬ್ರು ಬದುಕಿ ಆಚೆ ಬರ್ತಾರೆ. ಹೆಂಗ್ ಸಾಧ್ಯ ಆಯ್ತು ಆತ ಬರೋದಕ್ಕೆ? ಅದೇ ಸಾಧ್ಯ ಆಯ್ತಾ ಆತ ಬದುಕಿ ಬರೋದಕ್ಕೆ? ಆತ ಏನ್ ಮಾಡ್ದ? ಆತ ಜೀವಂತವಾಗಿ ಹೊರ ಬರೋದಕ್ಕೆ ಹೇಗೆ ಕಾರಣ ಆಯ್ತು? ಆ ರೀತಿ ವಿಮಾನ ಸುತ್ತ ಹೋಗುತ್ತೆ, ಅಲ್ಲಿ ಸ್ಥಳದಲ್ಲಿದ್ದವರು ಕೂಡ ಜೀವ ಕಳ್ಕೊಡ್ತಾರೆ, ದಟ್ಟ ಹೊಗೆ ಆವರಿಸ್ಕೊಳ್ಳುತ್ತೆ, ಬೆಂಕಿ ಇರುತ್ತೆ, ಅದರ ಮಧ್ಯದಲ್ಲೂ ಕೂಡ ಆತ ಬದುಕುಳಿದಿದ್ದು ಹೇಗೆ? ಬಹುತೇಕರಿಗೆ ಅಚ್ಚರಿ ಮೂಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ ವೀಕ್ಷಕರೇ. ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಹೊರಟಂತಹ ಏರ್ ಇಂಡಿಯಾ 171 ಬೋಯಿಂಗ್ 787 ವಿಮಾನ ದುರಂತ ಅಂತ್ಯ ಕಾಣುತ್ತೆ ಕೆಲ ಕ್ಷಣಗಳಲ್ಲೇ. ಅಂತಾರಾಷ್ಟ್ರೀಯ ವಿಮಾನದಿಂದ ಅಂದ್ರೆ ಆ ರನ್ವೇ 2-3 ರನ್ವೇಯಿಂದ ಟೇಕ್ ಆಫ್ ಆಗಿರುವಂತಹ ವಿಮಾನ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಜಸ್ಟ್ 5 ನಿಮಿಷ 600 ಅಡಿ ಎತ್ತರಕ್ಕೂ ಕೂಡ ಹೋಗಿರ್ಲಿಲ್ಲ. ಅಷ್ಟೊತ್ತಿಗೆ ಆ ವಿಮಾನ ದುರಂತ ಅಂತ್ಯ ಕಾಣುತ್ತೆ. ದಟ್ಟ ಹೊಗೆ ಆವರಿಸ್ಕೊಂಡಿರುತ್ತೆ, ಬೆಂಕಿ ಆವರಿಸ್ಕೊಂಡಿರುತ್ತೆ, ಕಂಪ್ಲೀಟ್ ಆಗಿ ವಿಮಾನ ಪತನ ಆಯ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಆ ದೃಶ್ಯಗಳನ್ನ ನೋಡಿದಾಗ ಅರ್ಥ ಆಗ್ಬಿಡುತ್ತೆ. ಆ ವಿಮಾನದಲ್ಲಿ ಸರಿಸುಮಾರು 242 ಜನ ಪ್ರಯಾಣಿಕರಿದ್ರು. ಕ್ಯಾಬಿನ್ ಕ್ರೂ, ಪೈಲಟ್, ಪ್ರಯಾಣಿಕರು ಸೇರಿದಂತೆ 242 ಜನ ಅದರಲ್ಲಿ ಪ್ರಯಾಣ ಬೆಳೆಸಿದ್ರು. ಆ ದೃಶ್ಯಗಳನ್ನು ನೋಡಿದಾಗ ಮೈ ಜುಮ್ಮಂತು. ಅಯ್ಯೋ, ಹೀಗಾಗಬಾರ್ದಿತ್ತು, ಅಷ್ಟೂ ಜನ ಕೂಡ ಸತ್ತೋಗ್ಬಿಟ್ರಲ್ಲ, ಇಂಥದ್ದೊಂದು ದುರಂತ ಅಂತ್ಯ ಆಗಿ ಹೋಯ್ತಲ್ಲ ಅಂತ ಚರ್ಚೆ ಮಾಡ್ತಂತ ಹೊತ್ತಲ್ಲೇ, ಎಲ್ಲರ ಕಣ್ಣೊಂಚುಗಳು ಒದ್ದೆ ಆದಂಥ ಹೊತ್ತಲ್ಲೇ ಆತ ಪವಾಡ ಸದೃಶ್ಯ ಅನ್ನೋ ರೀತಿಯಲ್ಲಿ ದೇವರ ರೂಪದಲ್ಲಿ ಆತ ಹೊರಗಡೆ ಬಂದ ಅನ್ನುವಂತಹ ವಿಚಾರಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋಕ್ಕೆ ಪ್ರಾರಂಭ ಆಯಿತು. ಕಾರಣ ಆ ವಿಮಾನದಲ್ಲಿ ಇದ್ದಂಥ 242 ಜನರ ಪೈಕಿ 241 ಜನ ಮೃತಪಟ್ಟಿದ್ದಾರೆ. 242ನೇ ಪ್ರಯಾಣಿಕ ಆತ ಬದುಕಿ ಬಂದಿದ್ದಾನೆ. ಹೇಗೆ ಸಾಧ್ಯ ಆಯಿತು? ಹೇಗೆ ಬಂದ? ಹೇಗೆ ಆತ ಬಚಾವ್ ಮಾಡ್ದ? ಆತ ಬಚಾವ್ ಆಗೋದಕ್ಕೆ ಆತ ಮಾಡಿದ್ದೇನು? ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಈ ವಿಡಿಯೋದಲ್ಲಿ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ. ಪ್ರಮುಖವಾಗಿ ಆ ದುರಂತ ಆಗಿರುವ ಸ್ಥಳದಲ್ಲಿ ನಾವೆಲ್ಲ ನೋಡಿದಾಗ, ಅವಶೇಷಗಳನ್ನು ನೋಡಿದಾಗ, ಅಲ್ಲಿದ್ದಂಥ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿರೋ ಪರಿಣಾಮ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಸೇರಿದಂತೆ 265ಕ್ಕೂ ಹೆಚ್ಚು ಜನ ಮೃತಪಟ್ಟರು ಅನ್ನೋದು ಖಚಿತವಾಗಿ ಮಾಹಿತಿ ಸಿಕ್ಕಿತ್ತು. ಬಟ್ ಎಲ್ಲರ ಕಣ್ಣುಗಳು ಆ ದುರಂತದ ಕಡೆಗೆ ಇತ್ತು. ದಟ್ಟ ಹೊಗೆ ಆವರಿಸ್ಕೊಂಡಿತ್ತು. ಅವಶೇಷದಲ್ಲಿ ಬಿದ್ದವರನ್ನ ಕೆಲವರು ಬಚಾವ್ ಮಾಡುವಂತಹ ಪ್ರಯತ್ನ ಮಾಡೋಣ ಅಂತ ಹೋದಾಗ ಅಷ್ಟೂ ಜನ ಮೃತರು ಅಲ್ಲಿ ಸುಟ್ಟು ಕರಕಲಾಗಿ ಬಿದ್ದಿದ್ರು. ಅವರ ಗುರುತನ್ನ ಕೂಡ ಪತ್ತೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಕಾಲಿಟ್ಟು ರಕ್ಷಣೆ ಮಾಡ್ತೀನಿ ಅಂದ್ರೆ ಯಾರೊಬ್ರು ಕೂಡ ಬದುಕಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅರ್ಥ ಆಗಿ ಹೋಗಿತ್ತು. ಯಾಕಂದ್ರೆ ಆ ವಿಮಾನ ಅಷ್ಟು ಕೆಳಗಡೆ ಬೀಳುತ್ತೆ, ದಟ್ಟ ಹೊಗೆ ಆವರಿಸ್ಕೊಳ್ಳುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ ಅಂದ್ರೆ ಯಾರು ತಾನೇ ಬದುಕಿರೋದಕ್ಕೆ ಸಾಧ್ಯ ಹೇಳಿ? ಆ ರೀತಿ ಎಲ್ಲರೂ ಕೂಡ ಅಂದ್ಕೊಂಡಾಗ ಎಲ್ಲರ ಕಣ್ಣೆದುರು ಪವಾಡ ಸದೃಶ್ಯದ ರೀತಿಯಲ್ಲಿ ಆ ವ್ಯಕ್ತಿಯೊಬ್ಬ ಎಂಟ್ರಿ ಕೊಡ್ತಾನೆ. ಚಿಕ್ಕ ಪುಟ್ಟ ಗಾಯದೊಂದಿಗೆ ಆತನೇ ಕುಂಟುತ್ತಾ ಬಂದು ಆಂಬ್ಯುಲೆನ್ಸ್ ಹತ್ಕೊಂಡು ಹೋಗ್ತಾ ಇರುವಂತ ದೃಶ್ಯಗಳನ್ನ ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಬಹಳ ಆಶ್ಚರ್ಯ ಅನ್ಸಿದ್ದೇನು ಗೊತ್ತಾ? ಹೇಗೆ ಸಾಧ್ಯ ಆಯಿತು? ಒಬ್ಬನೇ ಬದುಕೋದಕ್ಕೆ ಹೇಗೆ ಸಾಧ್ಯ? ಆತ ಏನು ಮಾಡ್ದ? ಎಲ್ಲಿಂದ ಬಚಾವಾದ? ಹೇಗೆ ಬಚಾವಾದ? ಇಂಥ ಚರ್ಚೆಗಳು ಕೂಡ ಪ್ರಾರಂಭ ಆಯಿತು. ಪ್ರಮುಖವಾಗಿ ಯಾರಾತ, ಯಾವ ಮೂಲದವ, ಹೇಗೆ ಈ ಪ್ರಯಾಣ ಬೆಳೆಸಿದ್ದ ಅನ್ನೋದರ ಕುರಿತ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ಭಾರತೀಯ ಮೂಲದ ಬ್ರಿಟಿಷ್ ಪ್ರಜೆ ಈ ವಿಶ್ವಾಸ್ ಕುಮಾರ್ ರಮೇಶ್ ಬದುಕುಳಿದಾತ. ಸೀಟ್ ನಂಬರ್ 11A ಅಲ್ಲಿ ಈತ ಪ್ರಯಾಣ ಬೆಳೆಸಿರ್ತಾನೆ. ಸೀಟ್ ನಂಬರ್ 12ರಲ್ಲಿ ಅಂದ್ರೆ ಈತನ ಪಕ್ಕದಲ್ಲೇ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಇದ್ರು. ಬಟ್ ವಿಜಯ್ ರೂಪಾನಿ ನಮಗೂ ನಿಮಗೂ ಗೊತ್ತು, ಅವರು ಮೃತಪಟ್ಟಿದ್ದಾರೆ ಅನ್ನೋದು ಖಚಿತ ಮಾಹಿತಿ ಸಿಕ್ಬಿಟ್ಟಿದೆ. ಅವರ ಮೃತದೇಹವನ್ನ ಕೂಡ ಗಮನಿಸಿದ್ದಾರೆ. ಕೆಲವರು ಸುಟ್ಟು ಕರಕಲಾಗಿ ಹೋಗಿದೆ, ಅವರು ಕೂಡ ಬದುಕುಳಿದಿಲ್ಲ ಅಂತ. ಬಟ್ ಅವ್ರದೇ ಪಕ್ಕದಲ್ಲಿದ್ದಂತಹ ಸೀಟ್ ನಂಬರ್ 11A ಅಲ್ಲಿ ಇದ್ದಂತಹ ವ್ಯಕ್ತಿ ಬದುಕುಳಿದಿದ್ದಾನೆ. ಹೇಗೆ ಸಾಧ್ಯ ಆಯಿತು ಅಂತ
ಹುಟ್ಟಿದ್ದು ಭಾರತದಲ್ಲಿ ಆದರೂ ಕೂಡ ಈತ ನೆಲೆಸಿರೋದು ಇಂಗ್ಲೆಂಡ್ನಲ್ಲಿ. ವಿಶ್ವಾಸ್ ವಿಮಾನ ದುರಂತ ಆದಾಗ ವಿಮಾನದಲ್ಲಿ ಬರೋಬ್ಬರಿ 1,25,000 ಲೀಟರ್ ಗ್ಯಾಸೋಲಿನ್ ವಿಮಾನಕ್ಕೆ ಬಳಸುವ ಇಂಧನ ಇತ್ತಂತೆ. ಇದಕ್ಕೆ ಬೆಂಕಿ ಒಟ್ಟಿಗೆ ಬಿದ್ದರೆ ಯಾವ ಬಾಂಬ್ ಸ್ಫೋಟಕ್ಕಿಂತಲೂ ಕೂಡ ಅದು ಕಡಿಮೆ ಇರಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಬಾಂಬ್ ರೀತಿಯಲ್ಲಿ ಸ್ಫೋಟ ಆಗುತ್ತಂತೆ. BJ ಮೆಡಿಕಲ್ ಕಾಲೇಜಿನ 3 ಮಹಡಿಗಳ ಮೇಲೆ ಈ ವಿಮಾನ ಬಂದು ಸಡನ್ ಆಗಿ ಅಪ್ಪಳಿಸುತ್ತೆ. ಆ ಕಾರಣಕ್ಕೆ ವಿಮಾನದಲ್ಲಿದ್ದ 241 ಜನ ಸೇರಿದಂತೆ ಅಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ 265 ಜನ ಈಗ ಮೃತಪಟ್ಟಿದ್ದಾರೆ. ಆದರೆ ಅದರಲ್ಲಿ ಈ ವಿಶ್ವಾಸ್ ಕುಮಾರ್ ಮಾತ್ರ ಬದುಕುಳಿದಿದ್ದಾನೆ. ಆತ ಸಹೋದರ ಅಜಿತ್ ಅನ್ನೋರು ಜೊತೆಯಲ್ಲೇ ಇದ್ರಂತೆ. ಆದರೆ ಅವರು ಬದುಕುಳಿದಿಲ್ಲ, ಅವರು ಮೃತಪಟ್ಟಿದ್ದಾರೆ. ನಿಜಕ್ಕೂ ಇದು ಅತಿ ದೊಡ್ಡ ಮಿರಾಕಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾನು ಏನು ಹೇಳಿದೆ ಅಂದರೆ, ಅತಿ ದೊಡ್ಡ ಬಾಂಬ್ ರೀತಿಯಲ್ಲಿ ಸ್ಫೋಟ ಆಗುತ್ತೆ, ಬೆಂಕಿ ಆವರಿಸ್ಕೊಳ್ಳುತ್ತೆ, ಅಲ್ಲಿ ದಟ್ಟ ಹೊಗೆ ಆವರಿಸ್ಕೊಳ್ಳುತ್ತೆ. ವಿಮಾನದಲ್ಲಿದ್ದವರಲ್ಲದೆ ಪಕ್ಕದ ಅಂದರೆ ಮೆಡಿಕಲ್ ಹಾಸ್ಟೆಲ್ ಮೇಲೇನೆ ವಿಮಾನ ಪತನ ಆಗುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಇಷ್ಟು ಜನ ಮೃತಪಟ್ಟಾಗ ಅದರಲ್ಲೂ ಒಬ್ಬ ಸದೃಶ್ಯ ರೀತಿಯಲ್ಲಿ, ಪವಾಡ ಸದೃಶ್ಯ ರೀತಿಯಲ್ಲಿ ಬದುಕು ಬರ್ತಾನಂದ್ರೆ ಹೆಂಗೆ ಸಾಧ್ಯ ಆಯಿತು? ಈ ಕ್ಷಣಕ್ಕೂ ಕೂಡ ಅದು ಅಚ್ಚರಿಗೆ ಕಾರಣ ಆಗಿದೆ. ಅದನ್ನ ಕೇಳಿದ್ರ ಕೆಲವರು ಕೇಳ್ತಾರೆ, ಹೆಂಗೆ ಬಂದ್ರಿ ನೀವು, ಏನಾಯಿತು, ಹೇಗಾಯಿತು ಅಂತ ನಾವು ಕೇಳಿದಾಗ ಆತ ಹೇಳೋದು, ನನಗೇನೂ ಗೊತ್ತಿಲ್ಲ, ವಿಮಾನ ಬಿತ್ತು ಅನ್ನೋದು ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ದಟ್ಟ ಹೊಗೆ ಇತ್ತು, ಅಲ್ಲಿ ಯಾರೋ ನನ್ನನ್ನು ಎತ್ಕೊಂಡು ಬಂದರು, ಆ್ಯಂಬ್ಯುಲೆನ್ಸಲ್ಲಿ ಕೂರಿಸಿದ್ರು, ಅಷ್ಟು ಬಿಟ್ಟರೆ ನನಗೆ ಅಲ್ಲಿ ಏನಾಯಿತು, ಹೇಗಾಯಿತು ಯಾವುದು ಕೂಡ ನನಗೆ ಪರಿವೇ ಇಲ್ಲ ಅನ್ನುವಂಥ ವಿಚಾರವನ್ನು ಆ ವ್ಯಕ್ತಿ ಹೇಳ್ತಾರೆ. ಯಾರಿಗೆ ತಾನೇ ಗೊತ್ತಾಗತ್ತೆ ಹೇಳಿ? ಅಷ್ಟು ದೊಡ್ಡ ದುರಂತ ಆಗಿರುತ್ತೆ, ಅದರಲ್ಲಿ ಸಿಲುಕಾಕಿಕೊಂಡಿರ್ತೀವಿ, ಅಷ್ಟು ಜೋರು ಶಬ್ದ, ಬೆಂಕಿ, ಅದರ ಮಧ್ಯದಲ್ಲಿ ಏನಾದರೂ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯನಾ? ಒಟ್ಟಿನಲ್ಲಿ ದೇವರ ದಯೆ. ಆತ ಹೇಗೆ ಬಂದ, ಯಾಕೆ ಬಂದ, ಯಾರಿಗೂ ಗೊತ್ತಿಲ್ಲ. ಈ ಕ್ಷಣಕ್ಕೂ ಕೂಡ $1 ಮಿಲಿಯನ್ ಪ್ರಶ್ನೆ. ಆತನಿಗೆ ಆ ಬಗ್ಗೆ ಮಾಹಿತಿ ಇಲ್ಲ. ಜಸ್ಟ್ ನನ್ನನ್ನು ಯಾರೋ ಎತ್ಕೊಂಡು ಬಂದು ಆಂಬ್ಯುಲೆನ್ಸ್ಗೆ ಹಾಕಿದ್ರು ಮಾತ್ರ ನನಗೆ ಗೊತ್ತಿದೆ ಅನ್ನುವಂಥ ವಿಚಾರವನ್ನು ಆತನೇ ಹೇಳ್ಬಿಟ್ಟಿದ್ದಾನೆ. ಅಟ್ಲೀಸ್ಟ್ ಆತನಾದರೂ ಬದುಕು ಬಂದಲ್ಲ ಅನ್ನುವಂಥ ಸಮಾಧಾನ ಇಷ್ಟು ಜನರ ಪೈಕಿ. ಸದ್ಯ ಆತನನ್ನು ಸಿವಿಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವಂಥ ಆಸ್ಪತ್ರೆ. ಅಲ್ಲಿ ಆತ ಟ್ರೀಟ್ಮೆಂಟನ್ನು ಕೂಡ ಪಡೆದುಕೊಂಡಿದ್ದಾನೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯಾದಂಥ ಸಂದರ್ಭದಲ್ಲೇ ಆತನಿಗೆ ಧೈರ್ಯ ಹೇಳಿದ್ದಾರೆ. ಕೆಲ ಮಾಹಿತಿಯನ್ನು ಕೂಡ ಆತನಿಂದ ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಸದ್ಯ ಗೊತ್ತಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.